ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿನ ದಿವಸ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂತ ಸರ್ಕಾರ, ಸಂಘ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಮುಖ್ಯ ಉದ್ದೇಶ ಅಂತಂದ್ರ ಹಿರಿಯ ನಾಗರಿಕರಿಗೆ ಎಲ್ಲಾ ಸೌಲಭ್ಯ ಸಿಗ್ತತಿ ಇಲ್ಲೋ ಸಿಗ್ಲಿಲ್ಲ ಅಂದ್ರೆ ಹೋರಾಟ ಮಾಡೋದಲ್ಲಿ ದೊರಕಿಸ್ಕೊಡೋದು, ಜೊತೆಗೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಚೇತನಗೊಳ್ಬೇಕು ಅಂತಂದ್ರ ಅವರು ತಮ್ಮ ಆಕ್ಟಿವಿಟಿ ತನ್ನ ಹೆಚ್ಚು ಮಾಡ್ಬೇಕು ಮತ್ತು ಅವ್ರಿಗೆ ಏನು ಒಂದು ಇನ್ಸ್ಪಿರೇಷನ್ ಕೊಡ್ಬೇಕು, ಸ್ಫೂರ್ತಿ ಕೊಡ್ಬೇಕು. ಈ ಉದ್ದೇಶ ಈ ಒಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಈ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹುಬ್ಬಳ್ಳಿ ಒಳಗ ರಾಜ್ಯ ಮಟ್ಟದ ಸಂಘ ಐತಿ. ನಮ್ಮ ಸಂಘದ ಅನೇಕ ಶಾಖೆಗಳು, ತಾಲೂಕಾ ಶಾಖೆಗಳು ರಾಜ್ಯಾದ್ಯಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿ ವರ್ಷ ಅಕ್ಟೋಬರ್ 1ನೇ ತಾರೀಕಿನ ಒಳಗಾಗಿ ಸೆಪ್ಟೆಂಬರ್ ತಿಂಗಳೊಳಗ ಹಿರಿಯ ನಾಗರಿಕರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತೀವಿ. ಅದರ ಪ್ರಕಾರ ಈ ವರ್ಷ ಕೂಡ ಇದೇ 13ನೇ ತಾರೀಕು ಸೆಪ್ಟೆಂಬರ್ ಮತ್ತು 14, 15 3 ದಿವಸ ಈ ಕಾರ್ಯಕ್ರಮಗಳನ್ನ ನಾವು ಆಯೋಜನೆಯನ್ನ ಮಾಡಿದ್ದೇವೆ. 13ನೇ ತಾರೀಕು ಮೊದಲೇ ದಿವಸ ನೆಹರು ಸ್ಟೇಡಿಯಂ ಹುಬ್ಬಳ್ಳಿ ಒಳಗ ಹಿರಿಯ ನಾಗರಿಕರ ಕ್ರೀಡಾಕೂಟವನ್ನ ಏರ್ಪಾಡು ಮಾಡಿದ್ದೇವೆ. 60ರಿಂದ 70, 70ರಿಂದ 80, 80ರಿಂದ 90, ಆಮೇಲೆ ವಿಶೇಷವಾಗಿ 90ರಿಂದ ಮೇಲ್ಪಟ್ಟ ವಯಸ್ಸಿನವರಿಗೆ ಕೂಡ ನಾವು ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಸ್ಪರ್ಧೆ ಮೂಲಕವಾಗಿ ನಾವು ಏನು ಒಂದು ಕ್ರೀಡೆಗಳನ್ನ ಮಾಡ್ತಾ ಇದ್ದೇವೆ. ಈ ಕ್ರೀಡೆಗಳಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿ ಒಂದು ಶಾರ್ಟ್ ಆದಂತ ರನ್ನಿಂಗ್, 200 ಮೀಟರ್ಸ್ ರನ್ನಿಂಗು, 100 ಮೀಟರ್ ರನ್ನಿಂಗು, ಆಮೇಲೆ ಫಾಸ್ಟ್ ವಾಕಿಂಗು, ಆಮೇಲೆ ಸಾಣದಾದಂತ ಕಬ್ಬಣ ಗುಂಡು ಎಸೆತ, ಆಮೇಲೆ ಬಾಣದ ಎಸೆತ, ಚಕ್ರ ಎಸೆತ, ಹಿಂಗೆ ಹಿರಿಯ ನಾಗರಿಕರಿಗೆ ಏನು ಒಂದು ಅನುಕೂಲತೆ ಸಾಧ್ಯ ಆಗ್ತಾವ ಇಂಥ ಕ್ರೀಡೆಗಳನ್ನು ಏರ್ಪಾಡು ಮಾಡಿರ್ತೇವೆ. ಇದ್ರ ಜೊತೆಗೆನ ನಾವು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತೇವೆ. ಮತ್ತೆ 2ನೇ ದಿವಸದ ಕಾರ್ಯಕ್ರಮವು ಇಂಡೋರ್ ಗೇಮ್ಸ್ ಅಂತ ಒಳಾಂಗಣ ಕ್ರೀಡೆ. ಈ ಒಳಾಂಗಣ ಕ್ರೀಡೆ ಒಳಗ ಹೆಚ್ಚಾಗಿ ಕ್ಯಾರಂ ಬೋರ್ಡು ಮತ್ತು ಚೆಸ್ ಅನ್ನ ಏರ್ಪಾಡು ಮಾಡಿರ್ತೇವೆ. ಅದಕ್ಕೆ ಈ ವರ್ಷದ 2ನೇ ದಿವಸದ 14ನೇ 13 ಒಂದು ಗ್ರೌಂಡ್ ನಲ್ಲಿ 14ನೇದು ನಮ್ಮ ಸಂಘದ ಕಚೇರಿ ಹಿರಿಯ ನಾಗರಿಕರ ಹೆಜ್ಜೆ ಸಭಾಂಗಣದೊಳಗ ಕ್ಯಾರಂ ಬೋರ್ಡ್ ಸ್ಪರ್ಧೆಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಈ ಕ್ಯಾರಂ ಬೋರ್ಡ್ ಸ್ಪರ್ಧೆ ಒಳಗ ಭಾಗವಹಿಸಿದಂಥವ್ರಿಗೆ ಮತ್ತು ಅವ್ರಿಗೆ ಏನು ಒಂದು ನೆಹರು ಗ್ರ್ಯಾಂಡ್ ಭಾವಿಸೋ ಕ್ರೀಡಾಪಟುಗಳಿಗೆ ಎಲ್ಲ ಊಟ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಈ ಸಂಘದ ಪರವಾಗಿ ಮಾಡಿರ್ತೇವೆ. ಅದರಂತೆ 3ನೇ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳಂತಂದ್ರೆ ಹಿರಿಯ ನಾಗರಿಕರಿಗಾಗಿ ಏಕಪಾತ್ರಾಭಿನಯನ, ಆಮೇಲೆ ನಮ್ಮ ಒಂದು ರಾಷ್ಟ್ರಗೀತೆಯ ಸ್ಪರ್ಧೆ, ನಾಡಗೀತೆಯ ಸ್ಪರ್ಧೆ ಮತ್ತು ಗ್ರೂಪ್ ಸಾಂಗ್ಸ್, ಇವನ್ನೆಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಬರ್ತೈತಿ. ಆಮೇಲೆ ಮಧ್ಯಾಹ್ನದ ನಂತರ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಬಲೂನ್ ಹೊಡಿತಕ್ಕಂಥ ಸ್ಪರ್ಧೆ, ಅಂದ್ರೆ ಹಿರಿಯ ನಾಗರಿಕರ ಕಣ್ಣು ಕಟ್ಕೊಂಡು ಬಲೂನ್ ಹೊಡಿತಕ್ಕಂಥ ಒಂದು ಸ್ಪರ್ಧೆಯನ್ನ ಕೂಡ ಇಟ್ಟಿರ್ತೇವೆ. ಈ 3 ದಿವಸದ ಕಾರ್ಯಕ್ರಮಗಳು ಪ್ರತಿ ದಿವಸ ಮುಂಜಾನೆ 10 ಗಂಟೆಗೆ ಉದ್ಘಾಟನೆ ಆಗಿ ಸಾಯಂಕಾಲ 6-7 ಗಂಟೆ ತನಕ ನಡೀತಾ ಇದ್ದಾವೆ. ಇದ್ರ ಪ್ರಕಾರ ನಾವು ಮೊದಲೇ ದಿವಸದ ನೆಹರು ಕ್ರೀಡಾಂಗಣದಲ್ಲಿದ್ದಂತ ಕ್ರೀಡಾ ಸ್ಪರ್ಧೆಯ ಉದ್ಘಾಟನೆಯನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪೊಲೀಸ್ ಕಮಿಷನರ್ ಅಂತ ಮಾನ್ಯ ಶ್ರೀ ಎನ್ ಶಶಿಕುಮಾರ್ ಅವರು ಮೊದಲೇ ದಿವಸ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. 2ನೇ ದಿವಸ ಒಳಾಂಗಣ ಕ್ರೀಡೆಯ ಒಂದು ಉದ್ಘಾಟನೆಯನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಚೇರ್ಮನ್ ರಾದಂತ ನಮ್ಮ ಚಂದ್ರಶೇಖರ್ ಮನಗುಂಡಿ ಅವರು ಉದ್ಘಾಟನೆ ಮಾಡ್ತಾರೆ. 3ನೇ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ಮಹಾನಗರ ಪಾಲಿಕೆಯ ಉಪ ಮಹಾಪೌರ ಅಂತ ಸಂತೋಷ್ ಚವ್ಹಾಣ್ ಅವರು, ಈ 3 ದಿವಸ ಕಾರ್ಯಕ್ರಮಗಳು ಬೆಳಗಿನ ದಿವಸ ಉದ್ಘಾಟನೆ ಆಗ್ತಾವ. ನಂತರ ಸಾಯಂಕಾಲದೊಳಗೆ ನಡೀತಾ ಇದ್ದಾವೆ. ಭಾಗವಹಿಸಬೇಕಾದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿಗದಿತ ಅರ್ಜಿ ಫಾರ್ಮ್ ಅದಾವ ನಮ್ಮ ಸಂಘದ ಕಚೇರಿ ಒಳಗ, ಅದನ್ನ ಭರ್ತಿ ಮಾಡಿ ಮಾರ್ಕ್ ಮಾಡಿ ತುಂಬಿ ಕೊಡ್ಬೇಕು. ಆಮೇಲೆ ವಿಶೇಷವಾಗಿ ಆಟಕ್ಕೆ ಒಂದು 100 ರೂಪಾಯಿ ಪ್ರವೇಶ ಧನ ಅಂತ ನಾವು ಇಟ್ಟಿರ್ತೀವಿ. ಅದನ್ನ ನಮ್ಮ ಲಾಭ ಸಲುವಾಗಿ ಅಲ್ಲ, ಅವ್ರಿಗೆಲ್ಲ ವ್ಯವಸ್ಥೆಯನ್ನ ಏನ್ ಮಾಡ್ತಾ ಇದ್ದೇವೆ, ವ್ಯವಸ್ಥೆ ಸಲುವಾಗಿ ಖರ್ಚು ವೆಚ್ಚ ಮತ್ತು ದೊಡ್ಡ ಪ್ರಮಾಣದ ಬಹುಮಾನ ಕೊಡ್ತಾ ಇದ್ದೇವೆ. ಹೀಗಾಗಿ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಇದ್ರೊಳಗೆ ಭಾಗವಹಿಸ್ಬೇಕು, ತಾವು ಎನ್ಕರೇಜ್ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ನಿಮ್ಮ ಒಂದು ಆಕ್ಟಿವಿಟೀಸ್ ಪುನಶ್ಚೇತನ ಬರ್ತದೆ ಹಿರಿಯ ನಾಗರಿಕರು. ಅಂದ್ರೆ ನಾವು ಸ್ವಯಂ ಸ್ಫೂರ್ತಿಯಿಂದ ನಿಮಗೆ ಮತ್ತೆ ಒಂದು ಶಕ್ತಿ ಬರ್ತೈತಿ. ಇಂಥ ಕಾರ್ಯಕ್ರಮದೊಳಗ ಎಲ್ಲ ಹಿರಿಯ ನಾಗರಿಕರು ತಪ್ಪದೆ ಭಾಗವಹಿಸ್ರಿ.
ಮತ್ತು ಇದ್ರ ಜೊತೆಗೇನ ಸಂಘದ ಸದಸ್ಯತ್ವ ಆಗ್ರಿ, ಅಂದ್ರೆ ಸಂಘದ ಎಲ್ಲಾ ಕಾರ್ಯಕ್ರಮವಾಗ ನಿಮ್ಗೆ ಸಹಾಯ, ಕಾನೂನು ಸಲಹೆ ಮತ್ತು ಸಂಘದ ಆಕ್ಟಿವಿಟೀಸ್, ಪ್ರತಿ ತಿಂಗಳ ಸಭೆ ಇದ್ರೊಳಗೆ ಎಲ್ಲಕ್ಕೂ ಭಾಗವಹಿಸಕ ಅನುಕೂಲ ಆಗ್ತೈತಿ. ಅದಕ್ಕೆ ಪ್ರತಿಯೊಬ್ಬರು ಸಂಘದ ಸದಸ್ಯರು ಕೂಡ ಆಗ್ಬೇಕಂತ ನನ್ನೊಂದು ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಸುನಂದ ಬೆನ್ನೂರ್ ಅಂತೇಳಿ. ನಾನು ಹಿರಿಯ ನಾಗರಿಕರ ರಾಜ್ಯ ಮಟ್ಟದ ಮಹಿಳಾ ಘಟಕದ ಅಧ್ಯಕ್ಷ ಆಗಿ ಸೇವೆ ಮಾಡ್ತಾ ಇದ್ದೇನೆ. ಈ ನಿಮಿತ್ತ ತಮಗೆ ತಿಳಿಸುವುದೇನಂತಂದ್ರ, ಇದೇ 13, 14, 15ರಂದು 3 ದಿನ ನಮ್ಮಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಹಿರಿಯ ನಾಗರಿಕರಿಗಾಗಿ 13ನೇ ತಾರೀಕಿನ ದಿವಸ ಕ್ರೀಡೆಗಳು, ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡೆಗಳು. 14ನೇ ತಾರೀಕಿನ ದಿವಸ ಇಲ್ಲಿ ಒಳಾಂಗಣ ಆಟಗಳಿದಾವೆ, ಬಲೂನ್ ಹೊಡೆಯೋದು, ಕೇರಮ್ ಇಂಥದ್ದು. ಆಮೇಲೆ 15ನೇ ತಾರೀಕಿನ ದಿವಸ ಮಹಿಳೆಯರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳದಾವು. ದಯಮಾಡಿ ಎಲ್ಲಾ ಹಿರಿಯ ಮಹಿಳೆಯರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅಲ್ಲದೆ ತಮಗ ಪರಿಚಯ ಇದ್ದ ಎಲ್ಲ ಹಿರಿಯ ನಾಗರಿಕರನ್ನು ಇಲ್ಲಿ ಕರೆದುಕೊಂಡು ಬರ್ಬೇಕಂತ ತಿಳ್ಕೊಂಡು ವಿನಂತಿ ಮಾಡ್ಕೊಂತ ಇದ್ದೀನಿ. ತಾವೆಲ್ಲರೂ ಸಕ್ರಿಯವಾಗಿ ನಮ್ಮ ಸಂಘದಲ್ಲಿ ಸೇರ್ಪಡೆ ಆದರೆ ತಮಗೆಲ್ಲರಿಗೂ ತಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ, ಸರ್ಕಾರದಿಂದ ಸಿಗಬೇಕಾದಂತ ಸೌಲಭ್ಯಗಳು ಎಲ್ಲವನ್ನು ನಾವು ದೊರಕಿಸಿಕೊಡಕ್ಕೆ ಸಿದ್ಧರಿದ್ದೀವಿ. ಅದಕ್ಕೆ ದಯಮಾಡಿ ಎಲ್ಲರೂ ಇದ್ರೊಳಗ ಸಕ್ರಿಯವಾಗಿ ಭಾಗವಹಿಸ್ರಿ. ಅಲ್ಲೇ ಎಲ್ಲರೂ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಂತೋಷವಾಗಿ ಇರಕ ನಾವು ಇಷ್ಟಪಡ್ತೀವಿ. ಅದಕ್ಕೆ ಎಲ್ಲರೂ ಸಂತೋಷವಾಗಿ ಬಾಳ್ಬೇಕಾದ್ರೆ 3 ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳ್ಕೊತಾ ಇದೆ. ನಾನು ಶ್ರೀ ಮಲ್ಲಿಕಾರ್ಜುನ್ ಟಿ ಕುಂಬಾರ್, ನಿವೃತ್ತ ಉಪನ್ಯಾಸಕರು ಹಾಗೂ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ನಾನು ಪುರುಷರ ವೇದಿಕೆಯ ಅಧ್ಯಕ್ಷನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇನೆ. ನಮ್ಮ ಒಂದು ಈ ಸಂಘದಲ್ಲಿ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ ತಿಂಗಳ 13ನೇ ತಾರೀಕು ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ಜರುಗುತ್ತಾ ಇವೆ. ಅದೇ ರೀತಿ 14ನೇ ತಾರೀಕದಂದು ನಮ್ಮ ಸಂಘದ ಕಾರ್ಯಾಲಯದಲ್ಲಿ ಕೇರಂ ಸ್ಪರ್ಧೆ ನಡೀತಾ ಇದೆ. ಅದೇ ರೀತಿ 15ನೇ ತಾರೀಕಿನಂದು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗುತ್ತಾ ಇವೆ. ಆದ ಕಾರಣ ನಮ್ಮ ಎಲ್ಲ ಹಿರಿಯ ನಾಗರಿಕರು, ನಮ್ಮ ಈ ಹುಬ್ಬಳ್ಳಿ ನಗರದಲ್ಲಿ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಮತ್ತು ತಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬ ತಮ್ಮ ಕುಟುಂಬದಲ್ಲಿ ಆಗಲಿ ಅಥವಾ ಹೊರಗಡೆ ಎಲ್ಲ ಹಿರಿಯ ನಾಗರಿಕರಿಗೆ ಈ ವಿಷಯವನ್ನ ತಿಳಿಸಬೇಕು. ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶೋಭೆಯನ್ನ ತರಬೇಕಾಗಿ ನಾನು ವಿನಂತಿ ಪೂರ್ವಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ.